ಒಬ್ಬ ಮನುಷ್ಯ ಸಮುದ್ರ ತೀರಕ್ಕೆ ಹೋಗಿದ್ದ, ಸ್ನಾನ ಮಾಡಿದ, ಆ ತೆರೆಗಳ ಜೊತೆಗೆ ಆಟ ಆಡಿದ. ನಂತರ ಮಧ್ಯಾಹ್ನ ಊಟ ಮಾಡಿ ವಿಶ್ರಾಂತಿಗಾಗಿ ಒಂದು ಜಾಗ ನೋಡಿದ. ಬಿಸಿಲಿತ್ತಲ್ಲ, ನೆರಳಿಗೋಸ್ಕರ ಹುಡುಕಾಡಿದ. ಹತ್ತಿರದಲ್ಲೆಲ್ಲೂ ಮರ ಇಲ್ಲ. ಸಮುದ್ರ ದಂಡೆ ಹತ್ರ ಮರ ಎಲ್ಲಿರ್ತದೆ? ಮುಂದೆ ಸ್ವಲ್ಪ ಹೋದ, ದೊಡ್ಡ ದೊಡ್ಡ ಬಂಡೆ ಇತ್ತು. ಆ ಬಂಡೆಗಳ ಹಿಂದೆ ಬೆಟ್ಟದ ಪ್ರದೇಶ. ಬೆಟ್ಟದ ಕಡೆ ಹೋದ. ಅಲ್ಲಿ ಮರ ಇತ್ತಲ್ಲ, ಮರದ ಕೆಳಗೆ ಮಲಗಿ ವಿಶ್ರಾಂತಿ ಪಡಿಬೇಕು ಅಂತ ಅವನ ಆಸೆ. ಆ ಮರಗಳ ಹತ್ರ ಹೋದಾಗ ಒಂದು ಗುಹೆ ಕಾಣಿಸ್ತು. ಓಹೋ, ಇನ್ನು ಹಳೆ ಪುರಾತನ ಗುಹೆ ಇದ್ದಂಗಿದೆ ಇದು. ಕುತೂಹಲದಿಂದ ಹೋದ. ದೊಡ್ಡ ಗುಹೆ ಅದು, ಸಾಕಷ್ಟು ಸ್ವಚ್ಛ ಆಗಿದೆ. ಅಲ್ಲಿ ಯಾರೋ ಬಂದು ಇದ್ದು ಹೋದಂಥ ಲಕ್ಷಣ ಕಾಣುತ್ತೆ. ಯಾರೋ ಗರಿ ಚಾಪೆ ಹಾಸಿಬಿಟ್ಟು ಹೋಗಿದ್ದಾರೆ. ಇವನು ಚಾಪೆ ಮೇಲೆ ಮಲಗಿಸಿ ನಿದ್ರೆ ಹೋಗ್ಬಿಟ್ಟ. ತುಂಬ ಈಸಾಡಿದ್ನಲ್ಲ ನೀರಲ್ಲಿ, ಸುಸ್ತಾಗಿತ್ತು. ಗುಹೆ ತಂಪಾಗಿತ್ತು, ಚೆನ್ನಾಗಿ ಗಾಳಿ ಬರ್ತಾಯಿತ್ತು. 1-2 ತಾಸು ನಿದ್ರೆ ಮಾಡಿಬಿಟ್ಟ. ಎದ್ದ, ಮೈ ಮುರಿದು ಹೊರಡೋಕೆ ಸಿದ್ಧ ಆದ. ಹೊರಡೋ ಮುನ್ನ ಆ ಗುಹೆಯ ಮೂಲೆಯೊಳಗೆ ಒಂದು ಬಟ್ಟೆ ಚೀಲ ನೋಡಿದ. ಏನು ಚೀಲ ಇದು ನೋಡಿದ. ಅದನ್ನು ತೆಗೆದು ನೋಡಿದ. ಒಳಗಡೆ 100 ಮಣ್ಣಿನ ಉಂಡೆ ಇತ್ತಂತೆ. ಸಣ್ಣ ಸಣ್ಣ ಉಂಡೆ ಮಣ್ಣಿನ. ಎಲ್ಲ ಪ್ರತಿಯೊಂದು ಸುಮಾರು ಟೆನ್ನಿಸ್ ಬಾಲ್ ಅಷ್ಟು ದೊಡ್ಡದಾಗಿತ್ತು. ಅವನು ಅಂದ್ಕೊಂಡ, ಬಹುಶಃ ಈ ಗುಹೆಗೆ ಯಾರೋ ಮಕ್ಕಳು ಬಂದಿರಬೇಕು, ಮಕ್ಕಳೆಲ್ಲ ಸೇರಿ ಮಣ್ಣಿನ ಉಂಡೆ ಮಾಡಿ ಇಟ್ಟಿದ್ದಾರೆ ಅಂತಕೊಂಡ. ಇರಲಿ ಅಂತ ಹೆಗಲಿ ಚೀಲ ಹಾಕ್ಕೊಂಡ ಸಮುದ್ರ ಕಡೆ ಹೊರಟ. ಮತ್ತೆ ಈಗ ತಮ್ಮ ಕಣ್ಮುಂಚೆ ಚಿತ್ರ ಬರ್ತದೆ. ಸಮುದ್ರ ದಂಡೆಯಲ್ಲಿ ನೀರಿನ ಅಲೆಗಳ ಪಕ್ಕಾನೇ ನಡ್ಕೊಂಡು ಹೋಗ್ತಾ ಇದ್ದ. ನೆನಪಾಯ್ತು ಅವನಿಗೆ, ಈ ಚೀಲದಲ್ಲಿ ಮಣ್ಣಿನ ಉಂಡೆ ಇದ್ದಾವಲ್ಲ, ಮಣ್ಣು ನೀರಲ್ಲಿ ಹಾಕಿಬಿಡ್ಬೇಕು ಅಂಥೇಳಿ ಏನು ಮಾಡಿದೆ ಗೊತ್ತಾ? ಒಂದು ಉಂಡೆ ತೊಗೊಂಡ, ಶಕ್ತಿ ಹಾಕಿ ಎಷ್ಟು ಸಾಧ್ಯ ಇದೆ ಅಷ್ಟು ದೂರ ಜೋರಾಗಿ ನೀರಲ್ಲಿ ಬೀಸಿದ. ತೆಗ್ದ. ಸೊ ದೂರ ಮತ್ತೊಂದು ಹೋಗದ. ಇದೊಂಥರ ಆಟನೇ ಆಯಿತು ಅವನಿಗೆ. ಕೆಲವು ಸೊತ್ತಿನ ನಂತರ ಒಂದು ಕಲ್ಲೆ ಬಂಡೆ ನೀರು ಕೂತ್ಕೊಂಡ. ಅದರಲ್ಲೂ 1-2-3 ಉಂಡೆ ಬೀಸಾಕಿದ. ಇನ್ನೊಂದು 2 ಉಳಿದಿತ್ತು ಉಂಡೆ. ಮತ್ತೊಂದು ತೆಗಿಯೋಕೆ ಹೋದ. ಕಾಲು ಸರ್ರ ಅಂತ ಜಾರಿತು. ಕೈ ಹಿಡ್ಕೊಂಡಿದ್ದಾನೆ ಮಣ್ಣಿನ ಉಂಡೆ ಒಗಿಬೇಕು ಅಂತ. ಕೈ ರಪ್ ಅಂತ ಅಪ್ಪಳಿಸ್ತು ಕಲ್ಲಿನ ಬಂಡೆಗೆ. ಮಣ್ಣಿನ ಉಂಡೆ ಹೊಡಿತು. ಒಳಗಿಂದ ಫಳ್ ಅಂತ ಬೆಳಕು. ಏನದು ಒಂದು ಬೈಕಿ ನೋಡಿದ. ಆ ಮಣ್ಣಿನ ಒಳಗೆ ಒಂದು ಹೊಳೆ ವಜ್ರ ಇದೆ. ಆಶ್ಚರ್ಯ, ಇವನ ವಜ್ರ ಇದೆ ಒಳಗಡೆ. ಅದು ಕಾಜೋ ವಜ್ರನೋ ಗೊತ್ತಿಲ್ಲ ಅವನಿಗೆ. ಈ ಉಳಿದಿತ್ತ ಇನ್ನೊಂದು ಉಂಡೆ, ಅದು ಹೊಡೆದು ನೋಡಿದ. ಅದರಲ್ಲೂ ವಜ್ರ ಇದೆ. ಆ 2 ವಜ್ರ ನೋಡಿ ಅವ್ನು ಸಂತೋಷ ಆಗಲಿಲ್ಲ ಸ್ನೇಹಿತರೆ. ಅಂತ ಹತ್ತು ಕೆಳಗೆ ಕುಳಿತು ಬಿಕ್ಕಳಿಸಿ ಹತ್ತ. ಅವನು ಅರ್ಥ ಆಯ್ತು, ಅಯ್ಯೋ ನನ್ನ ಚೀಲದಾಗ 100 ಮಣ್ಣಿನ ಉಂಡೆ ಇತ್ತಲ್ಲಪ್ಪ, ಪ್ರತಿಯೊಂದು ಉಂಡೆ ಒಳಗೆ ಒಂದು ವಜ್ರ ಇತ್ತಲ್ಲ, ಆ ಒಳಗಡೆ ವಜ್ರ ಇದೆ ಅಂತ ಗೊತ್ತಿಲ್ಲದೆ ಬರೀ ಮಣ್ಣಿನ ಉಂಡೆ ಅಂತ ಹೇಳಿ ನೀರಿಗೆ ಎಸೆದು ಬಿಟ್ಟಿದ್ನಲ್ಲ. ಮೊದಲೇ ಗೊತ್ತಾಗಿದ್ದರೆ ಆ ವಜ್ರ ತೊಗೊಂಡು ಭಾರಿ ಶ್ರೀಮಂತ ಆಗ್ತಿದ್ದ. ಜನ್ಮ ಪೂರ್ತಿ ಏನೂ ಕೆಲಸ ಮಾಡೋ ಕಾರಣ ಇಲ್ಲ, ಅಷ್ಟು ಚೆನ್ನಾಗಿ ಬದುಕಬಹುದಾಗಿತ್ತು ಅಲ್ವಾ? ಆದರೆ ಉಂಡೆಗಳೆಲ್ಲ ನೀರಲ್ಲಿ ಹೋಗಿದ್ದಾವೆ, ವಜ್ರಗಳೆಲ್ಲ ಸಮುದ್ರ ತಳ ಕಂಡಿದ್ದಾವೆ. ಈ ಘಟನೆ ನನಗೆ ಸಣ್ಣ ಕತೆ ಕೇಳಿತು. ನನ್ನ ಮನಸ್ಸಿಗೆ ಭಾಳ ಮುಖ್ಯ ಅನಿಸಿದ್ದು. ನಮ್ಮ ಜೀವನದಲ್ಲಿ ಕೂಡ ನಮ್ಗೆ ಬೇಕೋ ಬೇಡವೋ 100 ಘಟನೆ ನಡೀತವೆ, 100 ಜನರ ಸಂಪರ್ಕ ಬರ್ತದೆ. ಈ ಪ್ರತಿಯೊಂದು ಘಟನೆ, ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಸಂಪರ್ಕ ಬರುವಂಥದ್ದು ಅದೊಂದು ಮಣ್ಣಿನ ಉಂಡೆ ಇದ್ದ ಹಾಗೆ. ಅವುಗಳನ್ನು ನಾವು ಹತ್ತಿರದಿಂದ ಗಮನಿಸದೆ ಹೋದರೆ, ಪ್ರೀತಿಯಿಂದ ಮುಟ್ಟದೆ ಹೋದರೆ ಒಳಗಿನ ವಜ್ರ ಕಾಣಲ್ಲ, ಬರೀ ಮಣ್ಣು ಅಂತ ಬಿಸಾಕ್ಬಿಡ್ತೇವೆ. ಬಿಸಾಕಿದಾಗ ಒಳಗಿನ ವಜ್ರವನ್ನು ಕಳ್ಕೊಂಡು ಬಿಡ್ತೇವೆ. ಒಳಗಿನ ವಜ್ರ ಕಾಣುವ ಅವಕಾಶ ಇತ್ತಲ್ಲ, ತಪ್ಪಿಸ್ಕೊಂಡ್ಬಿಡ್ತೇವೆ. ಅದಕ್ಕೆ ದಯವಿಟ್ಟು ನಮ್ಮ ಸಂಪರ್ಕಿಗೆ ಬಂದಂಥ ಪ್ರತಿಯೊಂದು ವ್ಯಕ್ತಿ, ಪ್ರತಿಯೊಂದು ಘಟನೆ ಒಂದು ವಜ್ರ ಅಂತ ಭಾವಿಸಿ ನಡೆದರೆ ಬರೀ ತಪ್ಪುಗಳನ್ನು ಕಾಣೋದನ್ನು ತಪ್ಪಿ ಎಲ್ಲರಲ್ಲೂ ಒಳ್ಳೆಯದನ್ನು ಕಾಣೋದು ಅವಕಾಶ ಬರ್ತದೆ. ಆ ಮನೋಭಾವ ಬೆಳೀತದೆ. ಆ ಮನೋಭಾವ ಜೀವನಕ್ಕೆ ಸಂತೋಷ ಕೊಡುತ್ತದೆ. ಬರೀ ಕೊರ್ಕೊಂಡಿದ್ರೆ ಅದೆಂಥ ಜೀವನ ರೀ? ಅದಿಲ್ಲ ಇದಿಲ್ಲ ಅದಿಲ್ಲ ಅಂತ. ಅದಕ್ಕೆ ನಮ್ಮ ಗುಂಡಪ್ಪನ ಹೇಳೋರು, ಎಲ್ಲ ಇಲ್ಲ ಇಲ್ಲ ಅನ್ನೋದು ದಾಡ್ತೀವಿ ನಾವು. ಇಲ್ಲಪ್ಪಗಳಾಗೋದಕ್ಕಿಂತ ಹೌದಪ್ಪಗಳಾಗಬೇಕು ನಾವು. ಹೌದಪ್ಪ, ಚೆನ್ನಾಗಿದೆ ಅಂತ. ಯಾರಿಗೆ ಒಳ್ಳೇದಾಗತ್ತೆ ಹೇಳಿ? ಬರೀ ಕೆಟ್ಟದೇ ಅನ್ಕೊಂಡು ಕೂತ್ಕೊಂಡ್ರೆ ಯಾರ ಜೀವನ ತೊಂದರೆ ಆಗೋದು? ನಮ್ಮ ಜೀವನನೇ ಕಹಿಯಾಗಿ ಹೋಗುತ್ತೆ. ಈ ಸುತ್ತರದ ಇದಂಥ ಸುಂದರತೆಯನ್ನು ಕಾಣ್ತಾ ಹೋದರೆ ನನ್ನ ಜೀವನನೂ ಸುಂದರ ಆಗುತ್ತೆ. ಆ ಮನೋಭಾವ ಮುಖ್ಯ.